ಖಂಡಿತ ಆ ಮಗುಗೆ ಅನ್ಸುತ್ತೆ ಓ ನಾಳೆ ನಾನು ದಪ್ಪ ಆಗ್ಬಿಡ್ತೀನಿ ಸೊ ನಾನು ತಿನ್ಬಾರ್ದು. ಸೊ ಎಷ್ಟು ಮಕ್ಳು ಆ ಥರ ಅನ್ರಾಕ್ಸಿಯಾಗಿ ಹೋಗಿದ್ದಾರೆ, ಆಮೇಲೆ ಅದರಿಂದ ವಾಪಸ್ ಐ ಮೀನ್ ಹೈಪರ್ ಅಸಿಡಿಟಿಗೆ ಹೋಗಿರ್ತಾರೆ, ಅವ್ರನ್ನ ಗ್ಯಾಸ್ಟ್ರೈಟಿಸ್ ಇಂದ ಆಚೆ ತರೋದಕ್ಕೆ ತುಂಬಾ ಒದ್ದಾಡ್ತಾರೆ ಎಲ್ಲ ಡಾಕ್ಟರ್. ಸೊ ಇದೆಲ್ಲ ಇದೆಯಲ್ಲ, ನಾವೇ ಹೇಳಿ ಮಕ್ಕಳಿಗೆ ಅನಾನುಕೂಲ ಮಾಡೋದು ತಪ್ಪಿಸ್ಬೇಕು. ಅವ್ರು ಏನ್ ತಿಂತಾರೆ ತಿನ್ನಕ್ ಬಿಡಿ ಅಷ್ಟೇ, ದಟ್ ಈಸ್ ಇಂಪಾರ್ಟೆಂಟ್. ಲೆಟ್ ದೆಮ್ ಈಟ್ ಹೆಲ್ತಿ. ಇನ್ಸ್ಟೆಂಟ್ ಆಗಿ ಮಾಡೋಂಥದ್ದೆಲ್ಲ ಮಾಡಬೇಡಿ. ಸೊಸೈಟಿ ಬಿಟ್ಟಾಕಿ ಅಕ್ಕಪಕ್ಕದ ಮನೆಯವರು ನಮ್ಮ ಆಪ್ತ ಬಳಗದವ್ರು ಏನ್ ಅಂದ್ಬಿಡ್ತಾರೋ ಅನ್ನೋ ಅದು ಒಂದಿದೆ ತುಂಬಾ ಇರಬಾರ್ದು ಅಂತ. ಅಲ್ಲ, ಈ 4 ಜನ ಏನ್ ಅನ್ಕೋತಾರ ಅನ್ನೋದಕ್ಕೇನೆ ನಾವು 4 ತಲೆಮಾರಿಗೊತ್ಕೊಂಡು ಇದನ್ನೇ ಮಾತಾಡ್ಕೊಂಡು ಯಾರು ಏನ್ ಅಂತಾರೋ ಬಿಡ್ತಾರೋ, ಬಟ್ ನನಗೆ ನಾನೇನ್ ಅಂತೀನಿ ಅನ್ನೋದು ಫಸ್ಟ್ ಮೇನ್ ಒಂದು ಸರ್. ಡಾಕ್ಟರ್ ಹತ್ರ ಹೋಗಿ ನೀವು ನಿಜಾನೇ ಹೇಳಫಲ್. ಫಸ್ಟ್ ಆಫ್ ಆಲ್ ನಿಮ್ ಪಕ್ಕದ ಮನೆ ಅವ್ನು ಆಯುರ್ವೇದಿಕ್ ತಗೋತಿರ್ತಾನೆ, ಸಣ್ಣ ಆಗಿರ್ತಾನೆ, ಇವ್ನಿಗೆ ಅದು ಅವಶ್ಯಕತೆನೇ ಇಲ್ಲ ಡಾಕ್ಟರ್ ಹತ್ರ ಹೋಗೋದು. ಅವ್ನಿಗಿರೋ ರೋಗ ನನಗಿದೆ ಅಂತ ಹೇಳ್ಕೊತಾನೆ ಡಾಕ್ಟರ್ ಹತ್ರ ಹೋಗಿ. ಅವ್ರಿಗೇನು ಡಾಕ್ಟರ್ಗೆ ಏನ್ ಗೊತ್ತು, ನಾ ಹೇಳ್ತೀನಿ, ಅವರು ಮೆಡಿಸಿನ್ಸ್ ಕೊಡ್ತಾರೆ. ಇಲ್ಲ, ಇವ್ರು ಸತ್ಯ ಪೇಷಂಟ್ ಹಿಸ್ಟ್ರಿ ಹೇಳೋದಿಲ್ಲ. ಅವ್ರಿಗೆ ಏನ್ ಕಾಯಿಲೆ ಇದೆ ಏನಿದೆ ಅಂತ ಅವ್ರ ಟಾರ್ಗೆಟ್ ಇರುತ್ತೆ, ತೂಕ ಕಡಿಮೆ ಆಗ್ಬೇಕು ಅದನ್ನಷ್ಟೇ ಹೇಳ್ತಾರೆ. ಇನ್ನಷ್ಟು ಪೇಷಂಟ್ಸ್ ಬಂದಿರ್ತಾರೆ, ಅವ್ರಿಗೆ ಕಾರ್ಡಿಯಾಕ್ ಸರ್ಜರಿ ಆಗಿರುತ್ತೆ, ಅಂತದ್ ಇದ್ದಾಗ್ಲೂ ಇಂಜೆಕ್ಷನ್ಸ್ ಇದನ್ನ ಕೊಡ್ಬೇಕು ಕೊಡಬಾರ್ದಂತ ಇರುತ್ತೆ. ಅವಾಗ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಬಾರ್ದಂತ ಇರುತ್ತೆ. ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಹೇಳಿದಾಗ ನಾವು ಟ್ರೀಟ್ಮೆಂಟ್ ನ ಕೊಟ್ಬಿಡ್ತೀವಿ. ಟ್ರೀಟ್ಮೆಂಟ್ ಅವನಿಗೆ ಹಾನಿಕಾರಕ ಆಗುತ್ತೆ, ಅವನಿಗೆ ಜೀವಕ್ಕೆ ಕುತ್ತು ಬರುತ್ತೆ. ಮತ್ತೆ ಇನ್ನೊಂದೇನಾದ್ರೆ ನಾನು ಆಸ್ ಅ ಡಾಕ್ಟರ್ ಆಗಿ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಬಿಗ್ ಮಾಫಿಯಾ ಇದೆ. ಬಹಳಷ್ಟು ಜನ ಅಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಈ ಒಂದು 10 ರೋಗಗಳನ್ನ ಕ್ವಾಲಿಫೈಡ್ ಡಾಕ್ಟರ್ ಆಗಿರೋಂಥವನು, ಎಥಿಕಲಿ ಪ್ರಾಕ್ಟೀಸ್ ಮಾಡೋಂಥವನು, ಹಿಪೋಕ್ರಟಿಸ್ ಓತ್ ತೊಗೊಂಡಿರೋಂಥವ್ನು ಅಥವಾ ಧನ್ವಂತರಿ ಓತ್ ತೊಗೊಂಡಿರೋಂಥವ್ರು ಅಂಥದ್ದು ಪ್ರಾಕ್ಟೀಸ್ ಮಾಡಲ್ಲ, ಇಲ್ಲಿಗಲ್ ಪ್ರಾಕ್ಟೀಸ್ ಮಾಡಲ್ಲ. ಏನಂದ್ರೆ ಈಗ ನೋಡಿ, ಸಣ್ಣ ಆಗ್ಬೇಕಾ, ವೇಟ್ ಲಾಸು, ವೇಟ್ ಗೇನು, ಇನ್ಫರ್ಟಿಲಿಟಿ, PCOD, ಇಂಪಾರ್ಟೆನ್ಸಿ ಅಥವಾ ಲೈಂಗಿಕ ನಿರಾಸಕ್ತಿ ಇದೆಯಾ, ಇಂಥ ಒಂದು 10 ಕಾಯಿಲೆನ ಬಂಡವಾಳ ಮಾಡ್ಕೊಂಡು ಅದನ್ನ ಬಿಸ್ನೆಸ್ ಮಾಡ್ತಾರೆ. ಜನಕ್ಕೆ ಇದನ್ನ ಯಾರ ಮುಂದೆ ಹೇಳ್ಕೊಳಕ್ಕಾಗಲ್ಲ. ಈಗ ಮೊನ್ನೆ ಒಬ್ಬನ ಲೈಂಗಿಕ ನಿರಾಸಕ್ತಿ ಇದೆ ನನಗೆ ಅಂದ್ಬಿಟ್ಟು ಅವನು 48 ಲಕ್ಷ ಕಳ್ಕೊಂಡ್ಬಿಟ್ಟಿದ್ದಾನೆ ಒಬ್ಬ ಟೆಕ್ಕಿ. ಅಂದ್ರೆ ಈ ಕಾರಣಕ್ಕಾಗಿ ಅಂದ್ರೆ ಅದೊಂದು ಯಾವ್ದೋ ದೇವರಾಜ್ ಬುಟ್ಟಿ ಅಂತ ನಾಗರಬಾಯಿ ಹತ್ರ ಕರೆಕ್ಟ್ ಅವ್ರು ಹೇಳ್ತಾರೆ. ನಾನು ಆ FIR ತಗೊಂಡು ACP ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡೆ, ಅದು ಮಾಹಿತಿ ತಿಳ್ಕೊಂಡೆ. ಅದನ್ನ ಔಷಧಿನ ರೋಡ್ ಸೈಡ್ ಹೋಗಿ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ಬರುವಾಗ ಈ ತರದ್ದು ಒಂದು ರೋಡ್ ಸೈಡ್ ಅಲ್ಲಿ ಒಂದು ಅಂಗಡಿ ಸಿಕ್ಕಿದೆ ಅವನಿಗೆ, ಈ ಟೆಂಟ್ನ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದಾನೆ. 48 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾನೆ, ಎಜುಕೇಟೆಡ್ ಆಗಿರೋಂಥವ್ನು. ಏನಕ್ಕೆ ಅಂದ್ರೆ ಆ ವಿಚಾರನ ಈ ಲೈಂಗಿಕ ನಿರಾಸಕ್ತಿ ಆಗಿದೆ, ಮದುವೆ ಆಗಿದೆ, ನನಗೆ 1 ವರ್ಷ ಆಗಿದೆ ಅಂತ ಅಂದಾಗ ಅದನ್ನ ಯಾರ ಮುಂದೆ ಹೇಳಕ್ಕಾಗಲ್ಲ. ಅಕಸ್ಮಾತ್ ಹೇಳಿದ್ರೆ ಶೇಮ್ ಆಗುತ್ತೆ ಅಥವಾ ಜನಕ್ಕೆ ಅದು ಇದು ಆಗುತ್ತೆ ಅನ್ನೋದಕ್ಕೆ ಮುಚ್ಚಿಡ್ತಾರೆ. ಈ ಮುಚ್ಚಿಟ್ಟು ಅವರ ವೀಕ್ನೆಸ್ ಅನ್ನ, ಅವ್ರ ಬಂಡವಾಳನ್ನೇ ಅದನ್ನೇ ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ. ಈ ಫೇಕ್ ಆಗಿರೋಂಥವ್ರು, ಈ ನಕಲಿ ಡಾಕ್ಟರ್ಸು, ನಕಲಿ ಆಯುರ್ವೇದ ಮೆಡಿಸಿನ್ಸ್ ಕೊಡೋಂಥವ್ರು ಅಥವಾ ಬೇರೆದವ್ರನ್ನ. ಈ ಮನುಷ್ಯನಿಗೆ ನಮಗೆ ಯಾವುದು ನಾವು ಸಣ್ಣ ಆಗಬೇಕು ಅನ್ನೋದು ನಿರ್ಧಾರ ಮಾಡಿರ್ತೀವಲ್ಲ, ಅದನ್ನೇ ಬಂಡವಾಳ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಹಾಗಾಗಿ ಜನ ಜಾಗೃತರಾಗಿ ಜವಾಬ್ದಾರಿತರಾಗಿ ಮಾಡ್ಬೇಕಾಗಿರೋಂಥದ್ದು. ಅಂದರೆ ಅದು ಯಾವ್ದು ಮೆಡಿಸಿನ್ಸ್ ಇದೆಯಲ್ಲ, ಎಲ್ಲಿದೆ, ಯಾವ ಕಂಪನಿ, ಟ್ರಸ್ಟೆಡ್ ಕಂಪನಿನ ಒಂದಿಷ್ಟು ರಿಸರ್ಚ್ ಮಾಡಬೇಕು. ಈಗ ಒಬ್ಬ ಡಾಕ್ಟರ್ ಹೇಳಿದಾನಂದ್ರು ಇಂಪಾರ್ಟೆಂಟ್ ಥಿಂಗ್ ಬಿಫೋರ್ ವಿ ಕ್ಲೋಸ್ ನಾನು ಹೇಳಬೇಕು ಅನ್ನೋದು, ಲೈಕ್ ಹೌ ದ ಎಕ್ಸ್ಪರ್ಟ್ ವಾಸ್ ಟೆಲ್ಲಿಂಗ್, ಜಿಮ್ ಎಕ್ಸ್ಪರ್ಟ್, ನಮ್ಮ ಬೇಸ್ ಇದೆಯಲ್ಲ, ಲೈಕ್ ನಾವು ಆಸ್ ಇಂಡಿಯನ್ಸ್ ನಮ್ದು ಇನ್ನೇಟ್ ಒಂದು ಸ್ಟ್ರೆಂತ್ ಇದೆ. ನಾವು ಅದನ್ನ ಕಳ್ಕೊತಾ ಇರೋದು ಈ ಮೈದಾ, ಪಿಜ್ಜಾ, ಬರ್ಗರ್, ಅದು ಪಾಸ್ತಾ ಇದನ್ನೆಲ್ಲ ತಗೊಂಡು. So ಆದಷ್ಟು if you are avoiding those things in children and just giving them home food also can bring a lot of things into normalcy. And just adding on that ma'am, mall ಅಲ್ಲಿ ನಿಮಗೆ 365 days ಎಲ್ಲಾ ಫ್ರೂಟ್ಸ್ ಸಿಗುತ್ತೆ, ಎಲ್ಲಾ ವೆಜಿಟೇಬಲ್ಸ್ ಸಿಗುತ್ತೆ. You should not go with that. ನಾನು ನೀಟಾಗಿ ಹೇಳ್ಬೇಕಂದ್ರೆ ಈ ತಳ್ಳೋ ಗಾಡಿಯಲ್ಲಿ ತಗೋಬರ್ತಾರೆ ಗೊತ್ತಾ ತರಕಾರಿಗಳು, ಅದು ನಿಮ್ಗೆ ಸೀಸನಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಅದನ್ನ ತಿನ್ಬೇಕು ನೀವು. ಆ ಸೀಸನ್ ಅಲ್ಲಿ ಏನ್ ಸಿಗುತ್ತೆ ಅದನ್ನ ತಿನ್ಬೇಕು. ಈಗ ಸಮ್ಮರ್ ಅಲ್ಲಿ ಸಿಗೋದು ನೀವು ವಿಂಟರ್ ಅಲ್ಲಿ ತಿಂದ್ರೆ ಇಲ್ಲ. ಹೌದು, ಈ ತಳ್ಳೋ ಗಾಡಿ ಮೇಲೆ ಏನ್ ಸಿಗುತ್ತೆ ಅದೇ. ಇಲ್ಲ, ಎಂತ ಸ್ಥಿತಿ ಇದೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ನಾವು ಬೆಳೆಯುವಂತ ಐ ಮೀನ್ ರೈತರು ಬೆಳೆದು ಮಾರುವಂತದನ್ನ ತಗೊಂಡು ತಿಂದ್ರೆ ಇಲ್ಲ, ಯಾವ್ದಾದ್ರು ವ್ಯಕ್ತಿಗೆ ನೋಡಿ, ಇವ್ರು ಹೇಳಿದಾಗೆ ತಳ್ಳೋ ಗಾಡಿಯಲ್ಲಿ ಅದು ಫ್ರೂಟ್ಸು ರೋಡಲ್ಲಿ ಆ ಗಾಡಿಯಲ್ಲಿ ಬಂದಿರುತ್ತೆ, ಫ್ರೆಶ್ ಆಗಿರೋದಿರುತ್ತೆ, ಮಾಲಿಂದ ಮಾರ್ಕೆಟಿಂದ ತಂದು ಮಾರಾಟ ಮಾಡ್ತಾರೆ. ಅದೇ ಚಪ್ಪಲಿ, ಶೂ ಇದರಲ್ಲಿ ಇರುತ್ತೆ, ಅದು AC ರೂಮಲ್ಲಿ ಇರುತ್ತೆ. ಅಂದರೆ ನಾನು ನಿಮ್ಗೆ ಹೇಳ್ತಾರೆ ಅಂದ್ರೆ ಫುಡ್ಡನ್ನು
ನಾವು ಆ ಲೆವೆಲ್ಗೆ ಇದೀವಿ ಈ ತರ ಮಾಡ್ತೀವಿ. ಮತ್ತೆ ಪ್ಯಾಕ್ಡ್ ಫುಡ್ ಅನ್ನ ಬಹಳಷ್ಟು ಜನ ಪ್ಯಾಕ್ಡ್ ಫುಡ್ ತಿಂದು ಪ್ಯಾಕ್ ಆಗೇ ಹೋಗ್ತಾ ಇದಾರೆ. ಅದು ಸ್ಥಿತಿ ಆಗ್ತಾರೆ ಮಾತಿದೆ ಅಲ್ಲ ಸರ್ ನಮ್ ಕಡೆ, ಈ ಮೇಲೆಲ್ಲ ತಳುಕು ಒಳಗೆಲ್ಲ ಹುಡುಕು, ಅದಕ್ಕೆ ಜಾಸ್ತಿ ಜನ ಅಟ್ರಾಕ್ಟ್ ಆಗ್ತಾರೆ ಅಂತ, ಆ ತರ ಆಗೋಗಿದೆ ಪರಿಸ್ಥಿತಿ ಎಲ್ಲರದು ಅಂತ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಜಾಯಿನ್ ಆಗಿ ಒಂದಷ್ಟು ಜಾಗೃತಿ ಮೂಡಿಸುವ ಒಂದಷ್ಟು ಮಾತುಗಳನ್ನ ಆಡಿದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಪ್ರಮುಖವಾಗಿ ಒಂದಂತೂ ಬಹಳ ಸ್ಪಷ್ಟ, ಶಾರ್ಟ್ ಕಟ್ ಅಲ್ಲಿ ಹೋಗಿ ಇನ್ನೇನೋ ಮಾಡ್ಬಿಡ್ತೀವಿ, ಸಣ್ಣ ಆಗ್ಬಿಡ್ತೀವಿ, ಸೌಂದರ್ಯ ಕಾಣೋ ರೀತಿಯಲ್ಲಿ ಆಗ್ಬಿಡ್ತೀವಿ ಅನ್ನೋದು ಯಾವತ್ತಿದ್ರೂ ಕೂಡ ಅದು ಜೀವಕ್ಕೆ ಮಾರಕ ಅಂತ. ದಯವಿಟ್ಟು ಓವರ್ ದ ಕೌಂಟರ್ ಹೋಗಿ ಇನ್ಯಾರಿಗೂ ಅದು ವರ್ಕೌಟ್ ಆಗಿದೆ, ನಾವು ಕೂಡ ಇಂಜೆಕ್ಷನ್ ತಗೊಳ್ತೀವಿ, ಆ ಮಾತ್ರೆಗಳನ್ನ ತಗೊಳ್ತೀವಿ ಅಂತ ದಯವಿಟ್ಟು ಹಂಗೆ ಹೋಗಬೇಡಿ. ಅದೆಲ್ಲವೂ ಕೂಡ ಜೀವಕ್ಕೆ ಒಂದಲ್ಲ ಒಂದು ದಿನ ಅದು ಕುತ್ತು ತಂದೆ ತರುತ್ತೆ ಅನ್ನುವಂತಹ ವಿಚಾರಗಳನ್ನ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಎಕ್ಸ್ಪರ್ಟ್ಸ್ಗಿಂತ ನೀವು ಎಕ್ಸ್ಪರ್ಟ್ ಆಗಬೇಡಿ ಅಂತ. ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಅಟ್ರಾಕ್ಟ್ ಆಗಿ ದಯವಿಟ್ಟು ಅಡ್ಡದಾರಿಗಳ ಹೋಗಬೇಡಿ. ಆರೋಗ್ಯವಂತರಾಗಿರಬೇಕು. ಅದು ಸ್ವಲ್ಪ ಜಾಸ್ತಿ ದಿನ ತಗೊಂಡ್ರೂ ಪರವಾಗಿಲ್ಲ. ನಿಮ್ಮ ಆಹಾರ ಪದ್ಧತಿಯಲ್ಲಿ ವಾಕಿಂಗ್ ಈ ರೀತಿ ರೂಢಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಂತ